ಸಿದ್ದೇಶನ ಫಲಹು ಪತ್ರಿ ಅರ್ಪಿಸಬ ಶ್ರೀ ಗುರುಭ್ಯೋ ನಮಃ. ಬೆಳಕಾಗಿ ಲಿಂಗ ಬೆಳಗಿನ ಮಹಾ ಬೆಳಗನ್ನ ಬೆಳಗಿರುವ ಪಂಚಪೀಠಗಳ ಒಂದು ಪ್ರವರ್ತಕ, ಪಂಚಪೀಠಗಳ ಭದ್ರ ಬುನಾದಿಗೆ ಆಧಾರ ಸ್ತಂಭ ಇರತಕ್ಕಂಥ ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ ಪಾದಂಗಳವರ ಪವಿತ್ರವಾಗಿರ್ತಕ್ಕಂಥ ಪಾದಕಮಲಗಳಿಗೆ ಸಹಿತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ನೂತನ 113ನೇ ಜಗದ್ಗುರುಗಳಾಗಿ ಪೀಠಾರೋಹಣವನ್ನ ಅಲಂಕರಿಸಿದ ನಂತರ ಪ್ರಥಮ ಬಾರಿಗೆ ಚಿತ್ತಾಪುರ ಒಂದು ಪಟ್ಟಣಕ್ಕೆ, ಚಿತ್ತಾಪುರ ನಗರಕ್ಕೆ ದಿನಾಂಕ 18/3/2013 ಸೋಮವಾರ ನಡೆಯಬೇಕಾಗಿರ್ತಕ್ಕಂಥ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಅಂತಕ್ಕಂಥ ಈ ಗುರು ಮಹೋತ್ಸವ, ಗುರು ಯಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಚಿತ್ತಾಪುರದ ತಳಗೇರಿಯ ಆದಿದೈವ ಆರಾಧ್ಯ ಮೂರ್ತಿ, ನಿಮ್ಮೆಲ್ಲರ ಗುರುವಾಗಿ, ನಿಮ್ಮೆಲ್ಲರ ದೈವವಾಗಿ, ನಿಮ್ಮೆಲ್ಲರ ದೇವರಾಗಿ, ನಿಮ್ಮೆಲ್ಲರ ಭಾವಾಲಯದ ಮೂರ್ತಿಯಾಗಿ ಮಂಗಳಮಯ ಸ್ವರೂಪನಾಗಿರ್ತಕ್ಕಂಥ ಮರುಳ ಸಿದ್ದೇಶ್ವರರ ಒಂದು ಶಾಶ್ವತ ರುದ್ರಾಭಿಷೇಕ ಕಾರ್ಯಕ್ರಮದ ಒಂದು ನಿಮಿತ್ತವಾಗಿ ಸುಮಾರು 11 ದಿವಸಗಳ ಪರ್ಯಂತರವಾಗಿ ನಡೀತಕ್ಕಂಥ ಯಾವ ಪುರಾಣ ಪ್ರವಚನ ಸಿದ್ಧಲಿಂಗ ಶಿವಾಚಾರ್ಯ ಮಹಾರಾಜ್ ಕೀ ಜೈ. ಶಿವ ಸಂಬದೇವ ಪಾರ್ವತಿ ಶಿವರ ಶ್ರೀ ಮರುಸಿದ್ದೇಶ್ವರ ದೇವಾಲಯ ಜೀರ್ಣೋದ್ಧಾರ ಹಾಗೂ ಸೇವಾ ಟ್ರಸ್ಟ್ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ನಿಮಿತ್ತ ಶ್ರೀ ಮಾ ತಪಸ್ವಿ ಲಿಂಗೈಕ ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳ ಪುರಾಣ ಕಾರ್ಯಕ್ರಮದ ವತಿಯಿಂದ ಈಗ ಮೊದಲನೆಯದು ಸ್ವಾಗತ ಭಾಷಣವನ್ನು ಮೊನಯ್ಯ ಮಾಸ್ಟರ್ ಬೆನ್ಕನಹಳ್ಳಿ ಚಿತ್ತಾಪುರ ಇವರಿಂದ. ಮೊನಯ್ಯ ಮಾಸ್ಟರ್ ಬೆನ್ಕನಹಳ್ಳಿ ಚಿತ್ತಾಪುರ ಇವರಿಂದ. ಶ್ರೀ ಗುರು ಮರುಳಸಿದ್ದೇಶ್ವರನ ನಿಮಿತ್ತ ಶ್ರೀ ಮರುಳಸಿದ್ದೇಶ್ವರ ದೇವಾಲಯ ಜೀರ್ಣೋದ್ಧಾರ ಹಾಗೂ ಸೇವಾಷ್ಟ್ರ ರಿಜಿಸ್ಟರ್ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ನಿಮಿತ್ತ ಧನ್ಯವಾದಗಳು. ಈಗ ಮಾಲಾರ್ಪಣೆ ಕಾರ್ಯಕ್ರಮ. ಶ್ರೀ ಪುರಾಣ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಚಟಸ್ಥಲ ಬ್ರಹ್ಮ ಸೋಮಶೇಖರ್ ಶಿವಾಚಾರ್ಯರು, ಕಂಬಳೇಶ್ವರ ಸಂಸ್ಥಾನ ಮಠ ಚಿತ್ತಾಪುರ ಇವರಿಗೆ ಶಿಕ್ಷಣ. ಈ ಪುರಾಣ ಕಾರ್ಯಕ್ರಮ ಶಿವಾಚಾರ್ಯ ಪಂಚಾಂಗ ಹಿರೇಮಠ ಹಾಗೂ ನಾಗ ಇವರಿಗೆ ಶ್ರೀ ಹನುಮಂತ ನಿವೃತ್ತ ಪೊಲೀಸ್ ಅಧಿಕಾರಿ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಚಂದ್ರಶೇಖರ ಅವಂಟಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರು ಇವರಿಗೂ ಶ್ರೀ ಶಂಭುಲಿಂಗಪ್ಪ ಬೇನೂರ್ ಇವರಿಂದ ಮಾಲಾರ್ಪಣೆ. ಶಂಭುಲಿಂಗಪ್ಪ ಬೇನೂರ್. ಶ್ರೀ ಬಸವರಾಜ್ ಸಿಂಪಿ ಇವರಿಂದ ಸನ್ಮಾನ. ಬಸವರಾಜ್ ಸಿಂಪಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಚಂದ್ರಶೇಖರ್ ಸಾವು ಸಚಿನ್ ಶೆಟ್ಟಿ, ಹಿರಿಯ ಮುಖಂಡರು, ಅಖಿಲ ಭಾರತ ವೀರಶೈವ ಸಮಾಜ ಚಿತ್ತಾಪುರ್, ಇವರಿಗೆ ಶಿವಶರಣಪ್ಪ ಪೋಸ್ಟ್ಮ್ಯಾನ್ ಇವರಿಂದ ಅಂಕಲಿಗಿ ತಾಲೂಕು ಅಫಜಲ್ಪುರ್, ಇವರಿಗೆ ರಾಜಶೇಖರ್ ದುದಗಿ ಇವರಿಂದ ಮಾಲಾರ್ಪಣೆ. ರಾಜಶೇಖರ್ ದುದಗಿ ಇವರಿಂದ ಶ್ರೀ ಬಸವರಾಜ್ ದರ್ಪುರ್ ಇಂದ ಸನ್ಮಾನ. ಬಸವರಾಜ್ ದರ್ಪುರ್ ತಬಲವಾದಕರಾಗಿ ಆಗಮಿಸಿದಂತಹ ಶ್ರೀ ಷಣ್ಮುಖ ಮಠ್ ಜಳಕಿ ತಾಲೂಕು ಆಳಂದ್ ಇವರಿಗೆ ಶರಣಪ್ಪ ಮಾಸ್ಟರ್ ಅಳ್ಳೋಳಿ ಇವರಿಂದ ಶರಣಪ್ಪ ಮಾಸ್ಟರ್ ಅಳ್ಳೋಳಿ. ಶರಣಪ್ಪ ಮಾಸ್ಟರ್ ಅಳ್ಳೋಳಿ ಇವರಿಂದ ಅದೇಯಾಗಿ ಈ ಪುರಾಣ ಕಾರ್ಯಕ್ರಮಕ್ಕೆ ನಂದೀಶ್ ಅವರಿಗೆ ಶ್ರೀ ಶರಣಪ್ಪ ಹೊಸೂರು ಇವರಿಂದ ಮಾನವ. ಶಿವಶರಣಪ್ಪ ಹಾವೇರಿ ಇವರು ಈ ಒಂದು ಪುರಾಣ ಕೇಳಿ ಪುರಾಣಿಕರಿಗೆ ಶ್ರೀ ಷಟ್ಸ್ಥಲ ಬ್ರಹ್ಮ ಶ್ರೀ ರೇಣುಕಾ ಶಿವಾಚಾರ್ಯ ಜೈನಪುರ ಮಠ್ ಇವರಿಗೆ 21 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವೇದಮೂರ್ತಿ ನಿಲಯ ಸ್ವಾಮಿ ಮಠಪತಿ, ರಾಜ್ಯ ನಿರ್ದೇಶಕರು, ತಾಲೂಕು ಅಧ್ಯಕ್ಷರು, ಅಖಿಲ ಕರ್ನಾಟಕ ಜಂಗಮ ಕ್ಷೇಮಾಭಿವೃದ್ಧಿ ಮಹಾಸಭಾ ಇವರಿಂದ 2 ಮಾತುಗಳು. ಮರಳುಸಿದ್ದೇಶ್ವರ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಸೇವಾ ಟ್ರಸ್ಟಿನ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನದೀಶ್ವರರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯರ ಭಗವತ್ಪಾದ ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ನಿಮಿತ್ತ ಮಹಾಗಳೇ, ತಾಯಂದಿರೇ ಮತ್ತು ಈ ಕೆಳಗೆರೆಯ ಹಿರಿಯ ಮುಖಂಡರೇ ಮತ್ತು ಈ ಪುರಾಣದ ಒಂದು ನಿಮಿತ್ತವಾಗಿ ಇವತ್ತಿನ ದಿವಸ ಈ ಚಿತ್ತಾಪುರದಲ್ಲಿ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ಮಾಡುತ್ತಾ ಜನರನ್ನು ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸಿಕೊಡುವಂತ ಈ ಕೆಳಗೆರೆಯ ಸದ್ಭಕ್ತರಿಗೆ ನನ್ನ ವತಿಯಿಂದ ಅನಂತ ಧನ್ಯವಾದಗಳು. ಇವತ್ತಿನ ದಿವಸ ನಾನು ಚಿತ್ತಾಪುರದಲ್ಲಿ ಹುಟ್ಟಿ ಚಿತ್ತಾಪುರದಲ್ಲಿ ಬೆಳೆದೀನಿ. ಇಲ್ಲಿ ಚಿತ್ತಾಪುರದಲ್ಲಿ ನಿಂತು ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಸಮಿತಿಯವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಇದರ ತಾತ್ಪರ್ಯ ಏನಂದರೆ, ಈ ಪ್ರತಿ ವರ್ಷ ಪುರಾಣದ ಒಂದು ಒಳ್ಳೆಯ ನಾನುಡಿಗಳನ್ನು ಎಲ್ಲರೂ ತಮ್ಮ ಒಂದು ಸದ್ಭಕ್ತ ರೀತಿಯಲ್ಲಿ ಬಳಸಿಕೊಂಡಲ್ಲಿ ನಾವು ಒಳ್ಳೆಯ ಸಾನ್ನಿಧ್ಯವನ್ನು ವಹಿಸಿದಂತ ಷಟಸ್ಥಲ ಬ್ರಹ್ಮ ಸೋಮಶೇಖರ ಶಿವಾಚಾರ್ಯ ಕಂಬಳೇಶ್ವರ ಸಂಸ್ಥಾನ ಮಠದ ಪೂಜ್ಯರಿಗೆ ಪಾದಗಳಿಗೆ ನಮಿಸುತ್ತಾ, ಷಟಸ್ಥಲ ಬ್ರಹ್ಮ ಸಿದ್ಧಗಿರಿ ಶಿವಾಚಾರ್ಯರು ಪಂಚಗ್ರಹ ಹಿರೇಮಠ ಸಿಗ್ಗಾಂವಿಯವರ ಪಾದಕ್ಕೂ ವಂದಿಸುತ್ತಾ, ಪುರಾಣ ಹೇಳಲು ಆಗಮಿಸಿದಂಥ ಪರಮ ಪೂಜ್ಯರ ಪಾದಕ್ಕೆ ವಂದಿಸಿ ಮಾಡಿಕೊಳ್ಳುತ್ತೇನೆ. ಚಂದ್ರಶೇಖರ್ ಸಾವು ಸಜ್ಜನ್ ಶೆಟ್ಟಿ 5,001 ರೂಪಾಯಿ. ಜೋರಾಗಿ ಚಪ್ಪಲಿ ತಟ್ಟಬೇಕಾಗಿ ಕಳಕಳಿಯಿಂದ ಮನವಿ. ಅದೇ ರೀತಿಯಾಗಿ ಚಂದ್ರು ಜಿತೆರೆ 5,001 ರೂಪಾಯಿ. ಜೋರಾಗಿ ಚಪ್ಪಲಿ ತಟ್ಟಬೇಕು ದಯಮಾಡಿ ಎಲ್ಲ ಶರಣು ಶರಣೆಯರು. ರಮೇಶ್ ಕಾಳೂರ್
5,001 ರೂಪಾಯಿ. ವಿಷ್ಣು ಜಿತೇರಿ ಅವರು ಈ ಒಂದು ಶಾಶ್ವತ ರುದ್ರಾಭಿಷೇಕ ಸಲುವಾಗಿ ಪೂಜಾ ಯಂತ್ರ ಸಲುವಾಗಿ 11,000 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಇವರಿಗೆ ಜೋರಾಗಿ ಚಪ್ಪಳೆ ತಟ್ಟಬೇಕಾಗಿ ಧನ್ಯವಾದ. ಅದೇ ರೀತಿಯಾಗಿ ಶಿವಶರಣಪ್ಪ ಬಂಗಿ ಇವರು 11,000 ರೂಪಾಯಿ ಕೊಟ್ಟಿರುತ್ತಾರೆ. ಶಿವಶರಣಪ್ಪ ಹಾವೂಳು 11,000 ರೂಪಾಯಿ. ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟಬೇಕು. ಸಾಯಿಗೌಡ ಕಾಳಿಗಿ 21,000 ರೂಪಾಯಿ. ಸುಭಾಷ್ ಸುಲೆಗಾಂವ್ 11,000 ರೂಪಾಯಿ. ಸಾಯಿಗೌಡ ಸೇಡಂ 11,000 ರೂಪಾಯಿ. ವೀರಣ್ಣ ಮಡ್ಡಡಿಗಿ 11,000 ರೂಪಾಯಿ. ಜೋರಾಗಿ ಚಪ್ಪಾಳೆ ತಟ್ಟಬೇಕು ದಯಮಾಡಿ ಎಲ್ಲ ಶರಣೆಯರು. ಸೂರ್ಯಕಾಂತ್ ಹಾವೇರಿ 5,001 ರೂಪಾಯಿ. ಸೋಮಶೇಖರ್ ಮಾಡಿಗಿ 11,000 ರೂಪಾಯಿ. ಅಂಬರೀಶ್ ಸುಲೆಗಾಂವ್ 11,000 ರೂಪಾಯಿ. ಚಂದ್ರಶೇಖರ್ ಸುಲೆಗಾಂವ್ 5,000 ರೂಪಾಯಿ. ಶಿವಲಿಂಗಪ್ಪ ಬೇನೂರ್ 5,001 ರೂಪಾಯಿ. ತೀರ್ಥಪ್ಪ ವಡ್ಡಡಿಗಿ 5,001 ರೂಪಾಯಿ. ತಾವು ದಯಮಾಡಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಎಲ್ಲ ಶರಣೆಯರು ನಿದ್ದೆ ಮಾಡಕತ್ತಿದ್ರ. ಅದೇ ರೀತಿಯಾಗಿ ನಾಗಣ್ಣ ವಡ್ಡಡಿಗಿ 11,000 ರೂಪಾಯಿ. ಬಸವರಾಜ್ ಕಾಳಗಿ ಈ ಮರಳು ಸಿದ್ದೇಶ್ವರ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ವಾಲ್ ಪೋಸ್ಟರ್ ಸಲುವಾಗಿ 6,000 ರೂಪಾಯಿ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಪುರಾಣ ಸಮಿತಿಗಾಗಿ 11,000 ರೂಪಾಯಿ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಸ್ವಲ್ಪ ದಯಮಾಡಿ ಜೋರಾಗಿ ಚಪ್ಪಾಳೆ ತಳ್ಳಬೇಕು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಹೊಸೂರ್ 5,001 ರೂಪಾಯಿ. ಭೀಮರಾವ್ ದರ್ಪೂರ್ 5,001 ರೂಪಾಯಿ. ಬಸವರಾಜ್ ದರ್ಪೂರ್ 5,001 ರೂಪಾಯಿ. ಮಲ್ಲಿಕಾರ್ಜುನ್ ಹಾವೇರಿ 2,21 ರೂಪಾಯಿ. ಅದೇ ಸ್ವಲ್ಪ ದಯಮಾಡಿ ಎಲ್ಲರೂ ಜೋರಾಗಿ ಚಪ್ಪಲಿ ತಟ್ಟಬೇಕು. ದಯಮಾಡಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಹೃದಯಪೂರ್ವಕವಾಗಿ ಚಪ್ಪಾಳೆ ತಟ್ಟು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ನಾ ತೆಳಗೇರಿ ಎಲ್ಲ ಕುಂತಂತ ಪುರಾಣ ಕೇಳ್ತಿಂದ ಶರಣರಲ್ಲಿ ವಿನಂತಿ ಹಾಗೂ ಮನವಿ ಮಾಡಿಕೊಳ್ಳುತ್ತೇನೆ. ದಯಮಾಡಿ ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅದೇ ರೀತಿಯಾಗಿ ಸಿದ್ದಣ್ಣ ಸ್ವಾಟಿ ಇವರು 2,100 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಗೊಂಬಿಮಠ್ ಇವರು ಕೂಡ 2,100 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಗೋಪಾಲ್ ರಾಠೋಡ್ 2,501 ರೂಪಾಯಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಈ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಪುರಾಣ ಕಾರ್ಯಕ್ರಮಕ್ಕೆ ಧನ ಸಹಾಯ ಮತ್ತು ಭಕ್ತಿ ಪೂರ್ವಕವಾಗಿ ಧನ ಸಹಾಯ ಮಾಡಿದಂತ ಎಲ್ಲ ದಾನಿಗಳಿಗೆ ಮರಳು ಸಿದ್ದೇಶ್ವರು ಯಾವಾಗಲೇ ಅವರಿಗೆ ದಯ ಕೃಪೆ ತೋರಿ ಇದೇ ರೀತಿಯಾಗಿ ಅವರಿಗೆ ಕೈ ಮತ್ತು ದಾನವನ್ನು ಯಾವಾಗ ಮಾಡಲೆಂದು ಹಾರೈಸುತ್ತಾ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಪುರಾಣ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಗ್ರಾಮದ ಗಣ್ಯಮಾನ್ಯರನ್ನ ಗೌರವಾನ್ವಿತ ವ್ಯಕ್ತಿಗಳನ್ನ ಆದರಣೀಕರಿಸಿ ಅವರನ್ನು ಸತ್ಕರಿಸಿ ಅವರಿಂದ 4 ಹಿತವಾಕ್ಯಗಳನ್ನು ಸ್ವೀಕರಿಸಿ ಜೊತೆಗೆ ಸಮಾರಂಭ ನಡಿಬೇಕಾದ್ರೆ ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು ಹಣ. ಅದನ್ನು ದಾನ ರೂಪವಾಗಿ ದಾಸೋಕ್ಕಾಗಲಿ ಉತ್ಸವದ ಒಂದು ಕಾಣಿಕೆಯನ್ನಾಗಿ ನೀಡಿರ್ತಕ್ಕಂಥ ಎಲ್ಲ ದಾನಿಗಳ ವಿವರಗಳನ್ನು ಒಳ್ಳೆಯ ಅವರು ಕೊಟ್ಟಿರ್ತಕ್ಕಂತಹ ದಾನದ ಅಂಕೆ ಸಂಖ್ಯೆಗಳನ್ನೆಲ್ಲ ವಿವರವಾಗಿ ನೀಡಿದ್ದಾರೆ. ಅತಿಥಿ ಸ್ಥಾನದಿಂದ ನಮ್ಮ ಮಠಪತಿ ಶ್ರೀ ಸ್ವಾಮೀಜಿಯವರು ಸಹಿತ ಒಂದು 4 ಮಾತುಗಳನ್ನು ಮಾತನಾಡಿದರು. ಇನ್ನೋರ್ವ ದಿಗ್ಗಾಂಕರ್ ಸರ್ ಬಹುಶಃ ಮಾಡಿ ಪುರಾಣ ಹೇಳಕ್ ಕಾಣಿಸ್ತಾರೆ ಅನಿಸ್ತದೆ ನನಗೆ. ಯಾಕಂತ ಕೇಳಿದ್ರೆ ಮಾಸ್ಟರ್ಗಳು ಹಂಗಿರ್ತಾರ. ಕನ್ನಡ ಶಾಲೆ ಮಾಸ್ಟರ್ಗಳು, ಹೈಸ್ಕೂಲ್ ಮಾಸ್ಟರ್ಗಳು, ಪ್ರಿನ್ಸಿಪಾಲ್ ಕೆಲಸ ಅಂದ್ರೆ ದಿನನಿತ್ಯ ಅವರು ಪಾಠ ಹೇಳಿ 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 ಮಕ್ಕಳಿಗೆ ಬೋಧಿಸಿ 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 ರೂಢಿಯಾಗಿರ್ತದೆ. ಇನ್ನು ಜೊತೆಗೆ ಏನಂತ ಕೇಳಿದ್ರೆ ಅಧ್ಯಯನ ಮಾಡಿರ್ತಾರ ಅವ್ರು. ಸುಮ್ ನಿವೃತ್ತಿ ಆಗಿರೋ ಜೀವನ ಅಂದ್ರೆ ಬಹುಶಃ ಮೊದಲ ಮಾಡಿ ಅವ್ರ ಮನ್ಯಾಗ 2 ಎತ್ತು 7 ಪುಸ್ತಕ ಒಬ್ಬ ಮಾಸ್ತರ್ ಮನೆಯಾಗ ಇರ್ತಾವ. 2 ಎತ್ತ ಗಾಡಿಯಾಗ ಹಾಕಿಸಿದ್ರೆ ಎಲ್ಲಾ ಪುಸ್ತಕಗಳನ್ನ ಹಾಕಿ 2 ಎತ್ತ ಹಚ್ಚಿ ಜಗ್ಸಿದ್ರು ಸತ್ಯ ಅಷ್ಟು ಸಾಹಿತ್ಯ ಸಂಗ್ರಹ ಇರ್ತದೆ. ಅಪವಾಡ ಅಂದ್ರು ಅವ್ರು ಬಹಳ ಓದ್ಕೋತಾರ ಅಂತ ಹೇಳಿದ್ರು ನಮ್ಮ ಕಮಲೇಶ್ವರ ಶ್ರೀಗಳು. ಬಹಳ ಚೆನ್ನಾಗಿ ಮಾತನಾಡಿದ್ರು. ಎಲ್ಲಿ ನಡೆದುಕೊಂಡು ಬಂದಿರ್ತಕ್ಕಂಥ ಯಾವ ಸಿದ್ಧಲಿಂಗ ಜಗದ್ಗುರು ಪುರಾಣದೊಳಗೆ ಕವಿಯಾಗಿರ್ತಕ್ಕಂಥ ಪುರಾಣ ಬರೀತಕ್ಕಂಥ ಶೈಲಿ ಒಳಗೆ ಇಲ್ಲಿಯೇ ಪರ್ಯಂತರವಾಗಿ ಏನು ವಿವರಣೆ ಅದೇ ರೀತಿಯಾಗಿ
ವಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ಖ್ಯಾತ ಉದ್ದಿಮೆದಾರರು ಚಿತ್ತಾಪುರ ಇವರಿಗೆ ಶ್ರೀ ಶರಣು ಮಾಸ್ತರ್ ಮಾಸುಣಿಗಿ ಅವರಿಂದ ಶಾಲು ಸನ್ಮಾನ. ಮಾಲಾರ್ಪಣೆ ಮಾಡಿರ್ತಕ್ಕಂಥ ಶರಣರಿಗೆ ಶರಣರಿಗೆ ವಂದನೆಗಳು. ಶ್ರೀಯುತರಿಗೆ ವಂದನೆಗಳು. ಅದೇ ರೀತಿಯಾಗಿ ಎಲ್ಲೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಸಿ ಬಂಕಲ್ಗಿ ಮಾಜಿ ಪುರಸಭೆ ಅಧ್ಯಕ್ಷರು ಇವರಿಗೆ ಶಿವಾನಂದ್ ಬಂಗಿಯವರಿಂದ ಶಾಲು ಹಾಗೂ ಶಾಲು ಸನ್ಮಾನ. ಶ್ರೀಯುತ ಯುವಕರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಸಿ ಬಂಕಲ್ಗಿ ಮಾಜಿ ಪುರಸಭೆ ಅಧ್ಯಕ್ಷರು ಇವರಿಗೆ ಶ್ರೀ ಶಿವಾನಂದ್ ಬಂಗಿಯವರಿಂದ ಶಾಲು ಸನ್ಮಾನ. ಸನ್ಮಾನಿಸಿರ್ತಕ್ಕಂಥ ಸನ್ಮಾನಿತರಿಗೆ ವಂದನೆಗಳು. ಅದೇ ರೀತಿಯಾಗಿ ಶ್ರೀ ನಿಂಗನಗೌಡ ಪಾಟೀಲ್ ಹತ್ತರ್ಕಿ ಆಳ್ ಸನ್ಮಾನಿಸಿದ ಶರಣರಿಗೆ ವಂದನೆಗಳು. ಅದೇ ರೀತಿ ಪಕ್ಷದ ಬೆಳ್ಳಿ ಇವರಿಗೆ ಮಲ್ಲಿಕಾರ್ಜುನ್ ಲಕ್ಕೊಂಡಿ ಇವರಿಂದ ಸನ್ಮಾನಿತರಿಗೂ ಹಾಗೂ ಸನ್ಮಾನಿಸಿದವರಿಗೆ ವಂದನೆಗಳು. ಅದೇ ರೀತಿಯಾಗಿರ್ತಕ್ಕಂಥ ಹಾರ್ಮೋನಿಯಂ ವಾದಕರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಶ್ರೀ ಬಸವಲಿಂಗಯ್ಯ ಮಠ್ ಇವರಿಗೆ ಶಾಲು ಸನ್ಮಾನ. ನಾಗಣ್ಣ ಮಲ್ಲಣ್ಣ ಲಕ್ಕೊಂಡಿ ಇವರಿಂದ ಸನ್ಮಾನಿತರಿಗೆ ವಂದನೆಗಳು. ಅದೇ ರೀತಿಯಾಗಿರ್ತಕ್ಕಂಥ ತಬಲಾ ವಾದಕರಾಗಿರ್ತಕ್ಕಂಥ ಶ್ರೀ ಷಣ್ಮುಖಯ್ಯ ಮಠ್ ಜಳಕಿ ತಾಲೂಕ್ ಆಳಂದ್ ಇವರಿಗೆ ಕಿರಣ್ಣ ಹಾವಳ್ ಅವರಿಂದ ಮಾಲಾರ್ಪಣೆ. ಸನ್ಮಾನಿತರಿಗೂ ಹಾಗೂ ಸನ್ಮಾನಿಸಿದವರಿಗೂ ಸಹ ವಂದನೆಗಳು. ಮಾಲಾರ್ಪಣೆ ಶರಣಬಸಪ್ಪ ಕೊಟ್ಟಿಗೆ ಇವರಿಗೆ ಸದಾಶಿವ. ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ಅಮುಂಟಿ ಕಾರ್ಯದರ್ಶಿಗಳು ಮಳಸಿದ್ದೇಶ್ವರ ದೇವಾಲಯದ ಕಾರ್ಯದರ್ಶಿಗಳು ಪುರಾಣಿಕರಿಗೆ 21 ರೂಪಾಯಿ, ತಬಲಾ ವಾದಕರಿಗೆ 21 ರೂಪಾಯಿ, ಹಾರ್ಮೋನಿಯಂ ವಾದಕರಿಗೆ 21 ರೂಪಾಯಿಗಳನ್ನು ನೀಡಿರುತ್ತಾರೆ. ಅದೇ ರೀತಿಯಾಗಿ ಶಿವಶರಣಪ್ಪ ಹಾವೇರಿಯವರು ಪುರಾಣಿಕರಿಗೆ 21 ರೂಪಾಯಿಗಳು ಕಾಣಿಕೆಯಾಗಿ ನೀಡಿರುತ್ತಾರೆ. ವೇದಿಕೆಯ ಮೇಲೆ ಕುಳಿತಂತ ಪೂಜಾರಿಗೆ ವಂದಿಸಿ, ಈ ಸಮಾರಂಭದಲ್ಲಿ ಭಾಗಿಯಾದಂಥ ಅತಿಥಿಗಳಿಗೆ ವಂದಿಸಿ, ವಿಶೇಷವಾಗಿ ಶಿವರಾತ್ರಿಯನ್ನು ಈ ಪುರಾಣದ ಒಂದೇ ಒಂದು ಮಾತನ್ನು ಆಡಕ್ಕೆ ಇಷ್ಟಪಡ್ತೇನೆ. ಈ ಕೆಳಗೆರೆಯಲ್ಲಿ ಇದೊಂದು 2ನೇ ಕಾರ್ಯಕ್ರಮ. ನಾನು ಕೃಷ್ಣ ಪಾಟೀಲ್ ಶಾಸಕರ ಸಂದರ್ಭದಲ್ಲಿ, ನಾನು ಜಿಲ್ಲಾ ಪಂಚಾಯತ್ನ ಸಂದರ್ಭದಲ್ಲಿ ಕೂಡ ಇದೇ ವೇದಿಕೆಯಲ್ಲಿ ನಾನು ಕರೆಸಿ ಕೆಳಗೆರೆಯ ಸೋದರಿಯರು ಸನ್ಮಾನ ಮಾಡಿದ್ದು ನಿಮಗೆ ಅರಿವಿದೆ. ಇದು 2ನೇ ಕಾರ್ಯಕ್ರಮದಲ್ಲಿ ಕೂಡ ನನ್ನನ್ನು ಕರೆಸಿ ಸನ್ಮಾನಿಸಲಿಕ್ಕೆ ಅಭಿನಂದಿಸುವ ಸಂದರ್ಭದಲ್ಲಿ ಅಂದರೆ ಸ್ವಯಂವರಾಗಿರ್ಬೋದು, ಸಾಹೇಬರು ಕಾಳಜಿಯವರಾಗಿರ್ಬೋದು, ಬಡವಣಿಯ ಪ್ರಮುಖರು ಕೂಡ ನಾನು ಈ ಪೂರ್ವ ಸಭೆಗೆ ಆಗಮಿಸಿದರು. ಅನಿವಾರ್ಯ ಕಾರಣವಾಗಿ ಅವತ್ತು ಬರಲಿಕ್ಕಾಗಲಿಲ್ಲ. ಕೂಡ ಭಾರ ಹಾಕಲ್ಲ